ನಮಸ್ಕಾರ ರೀ ಎಲ್ಲರಿಗೆ. ಬರ್ರಿ ಇವತ್ತು ನಾವು ಪಾಲಕ್ ಪನ್ನೀರ್ ಮಾಡೋಣಂತ. ಪಾಲಕ್ ಪನ್ನೀರ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕಡಾಯಿನ ಗ್ಯಾಸ್ ಮ್ಯಾಗಿಟ್ಟು ಗ್ಯಾಸ್ನ ಆನ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಬಿಸಿ ಆದ ನಂತರ ಪಾಲಕ್ ಪಲ್ಯ ಏನು ತೊಗೊಂಡಿರ್ತೀವಲ್ಲ ಅದೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಂತರ ಇನ್ನೊಂದು ಬುಟ್ಟಿ ಒಳಗೆ ನೀರು ತೊಗೊಂಡು ಅದು ತಣ್ಣೀರು ಹಾಕಿ ತಣ್ಣೀರೊಳಗೆ ಪಾಲಕನ್ನು ಹಾಕಿ, ಯಾಕಂದ್ರೆ ಪಾಲಕ್ ಮೊದಲಿನ ಥರನೇ ಕಲರ್ ಆಗಿರುತ್ತೆ. ಸೊ ಹಾಗಾಗಿ ತಣ್ಣೀರಿಗೆ ಹಾಕೋ ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ಅದನ್ನು ಒಂದು ಮಿಕ್ಸಿ ಜಾಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋರಿ. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ರಿ. ಗ್ರೈಂಡ್ ಮಾಡ್ಕೊಂಡು ನಂತರ ಮತ್ತೊಂದು ಕಡಾಯಿನ ಗ್ಯಾಸ್ನಾಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ಯಾಕಂದ್ರೆ ಇದು ನಾವು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋ ಸಲುವಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಖಾರ ಹಾಕ್ಕೊಂಡು ನಾವು ತೊಗೊಂಡಂಥ ಪನ್ನೀರ್ ಪೀಸ್ಗಳನ್ನು ಹಾಕ್ಕೊಂಡು 1-2 ನಿಮಿಷ, ಜಾಸ್ತಿ ಏನು ಬೇಡ, 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲ್ಯ ಇನ್ನಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊರಿ. ಉಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಂತರ ಮತ್ತೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡು 1-2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ನಂತರ ಮತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಇಲ್ಲಿ ನಾನು 2 ಟಮಾಟಿ ತೊಗೊಂಡಿನಿ. ಮತ್ತು ಅದು ಕೂಡ 1-2 ನಿಮಿಷ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಬೇಯಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ. ಯಾಕಂದ್ರೆ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ, ಟಮಾಟೆ ಆಗಲಿ ಮತ್ತು ಉಳ್ಳಾಗಡ್ಡಿ ಆಗಲಿ. ನಂತರ 1-2 ನಿಮಿಷ ಮುಚ್ಚಿ ಬಿಡಿ. 1-2 ನಿಮಿಷ ಆದ ನಂತರ ಅದಕ್ಕೆ ನಾ ಇಲ್ಲಿ ಹಸಿ ಬಟಾಣಿ ತೊಗೊಂಡಿನಿ. ಒಣ ಬಟಾಣಿ ಆದ್ರೆ ನೀವು ರಾತ್ರಿನೇ ಮಾಡಿ ನೆನೆಸಿಟ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಮತ್ತು ಗರಂ ಮಸಾಲ ಹಾಕೋರಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುವಾಡಿ ಚೆನ್ನಾಗಿ ಚಮಚೆಯಿಂದ ಕೈ ಆಡಿಸಿ ಅದು ಬೇಯ್ದಿದೆ ಅಂತ ಗೊತ್ತಾದ ನಂತರ ಸ್ವಲ್ಪ ನಾವು ತಗೊಂಡಂಥ ಪಾಲಕ್ನ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದು ಕೂಡ ಹಾಕ್ಕೊಂಡು ಕಲಿಸಿ ಚೆನ್ನಾಗಿ ಕಲಿಸಿದ ನಂತರ ಅದಕ್ಕೆ ಕುದಿಯೋಕೆ ಬಿಡಬೇಕು. ಯಾಕಂದರೆ ಪಾಲಕ್ ಪಲ್ಯದು ವಾಸನೆ ಹೋಗಬೇಕಲ್ಲ. ಸೊ ಹಾಗಾಗಿ ಗ್ರೇವಿ ಚೆನ್ನಾಗಿ ಬರಬೇಕಂದ್ರೆ 1-5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಎಷ್ಟು ಮಸ್ತ್ ಬಂದೈತಿ ನಮ್ಮ ಗ್ರೇವಿ. ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಪನ್ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಮಿಕ್ಸ್ ಮಾಡಿ ನಂತರ ಮತ್ತೆ 1-2 ನಿಮಿಷ ಬಿಟ್ಟು ಅದಕ್ಕೆ ಕೊನೆಯದಾಗಿ ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ರಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಪನ್ನೀರ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಪಾಲಕ್ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ. ಕೊನೆಯದಾಗಿ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇದು ಖಡಕ್ ರೊಟ್ಟಿ ಮತ್ತು ಚಪಾತಿ, ತಂದೂರಿ ಅದಕ್ಕೆ ಮಸ್ತ್ ಕಾಂಬಿನೇಷನ್. ಯಾರೇನಿಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.